ಐಪಿಎಲ್ ಬದ್ಧವೈರಿ ಸಿಎಸ್ಕೆ ಮಣಿಸಿ ಪ್ಲೇ ಆಫ್ಗೆ ಆರ್ಸಿಬಿ ಲಗ್ಗೆ ಇಟ್ಟಿದ್ದು ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ. ಎಲ್ಲೆಲ್ಲೂ ಆರ್ಸಿಬಿ ಪರ ಜೈಕಾರವೇ ಮುಳುಗ್ತಾ ಇದೆ. ರಾಜ್ಯ ಮಾತ್ರವಲ್ಲ, ಹೊರ ರಾಜ್ಯಗಳಲ್ಲೂ ಕೂಡ ಸಂಭ್ರಮಾಚರಣೆ ಜೋರಾಗಿ ನಡೀತಾ ಇದೆ. ವಿರಾಟ್ ಪಡೆ ಅಬ್ಬರಕ್ಕೆ ಶಭಾಸ್ ಅಂತ ಅಭಿಮಾನಿಗಳು ಹೇಳ್ತಿದ್ದಾರೆ. ಏನು ಹೇಳಿದ್ದಾರೆ ಅಭಿಮಾನಿಗಳು ಕೇಳೋಣ. ತುಂಬ ಖುಷಿ ಆಗ್ತಿದೆ ಸರ್. ಈ ಒಂದು ವಿನ್ ಅಂದರೆ ನಾವು ಬಿಲೀವ್ ಮಾಡಿರಲಿಲ್ಲ ಈ ಥರ ಒಂದು ಕಮ್ಬ್ಯಾಕ್ ಮಾಡಿ ವಿನ್ ಮಾಡ್ತಾರಂತ, ಅಂದರೆ ಪ್ಲೇಆಫ್ಗೆ ಬರ್ತಾರಂತ ನಾವು ಈ ಥರ ಎಕ್ಸ್ಪೆಕ್ಟ್ ಮಾಡಿರಲ್ಲ. ತುಂಬ ಖುಷಿ ಅನಿಸ್ತು. ಬಟ್ ಒಳ್ಳೆ ಕಮ್ಬ್ಯಾಕ್ ಮಾಡಿ ಬೌಲಿಂಗ್ ಒಳ್ಳೆ ಮಾಡ್ತಾರೆ ಅಷ್ಟೇ ಅಲ್ಲಿ, ಮತ್ತು ಒಳ್ಳೆ ಕ್ಯಾಪ್ಟನ್ಸಿ ಓವರಾಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಸರ್. ಬ್ಯಾಟಿಂಗ್ ಸಹ ರಜತ್ ಪತಿದಾರ್, ಮ್ಯಾಕ್ಸಿ ಒಳ್ಳೆ ಬ್ಯಾಟಿಂಗ್, ಡಿಪ್ಲೆಸಿಸ್ ಇತ್ತು ಒಳ್ಳೆ ಬ್ಯಾಟಿಂಗ್. ಏನು ಹೊಸ ಅಧ್ಯಾಯ ಅಂತ ಏನು ಹೇಳಿದ್ರಲ್ಲ ಅದನ್ನು ಪ್ರೂವ್ ಮಾಡಿ ತೋರಿಸಿದ್ರು ಅಂತ ಹೇಳ್ಬೋದು. ಯಾಕಂದರೆ 1% ಚಾನ್ಸಿಂದ ಹಿಡಿದು ಕ್ವಾಲಿಫೈಗೆ ಬರ್ತಾರೆ ಅಂದರೆ ಅದೊಂದು ರಿಯಲಿ ಗ್ರೇಟೆಸ್ಟ್ ಅಚೀವ್ಮೆಂಟ್. ನಂಬಿಕೆ ಅನ್ನೋದು ತುಂಬ ದೊಡ್ಡದಾಗ್ತದೆ. ಮ್ಯಾಚಿದ ಬಗ್ಗೆ ನೋ ಡೌಟ್ ಸರ್. ಫ್ಯಾಬ್ ಡುಪ್ಲೆಸಿಸ್ ಅವ್ರ ಕ್ಯಾಚ್, ವಿರಾಟ್ ಕೊಹ್ಲಿ ಸರ್ ದ ಅಗ್ರೆಸಿವ್ನೆಸ್, ನಾಟ್ ಇವನ್ ಎ ಪಿನ್ ಪಾಯಿಂಟ್. ವಿರಾಟ್ ಕೊಹ್ಲಿ ಅವರು ಮ್ಯಾಚನ್ನು ಬಿಟ್ಕೊಡ್ಲಿಲ್ಲ. RCB ಗೆದ್ದದ್ದು ತುಂಬ ಖುಷಿಯಾಗಿದೆ. ಯಾಕಂದರೆ 2008ಇಂದ 2024ವರೆಗೆ ಒಂದು 3-4 ಪ್ಲೇ ಆಫ್ಸ್ ಆಡಿದ್ದೀವಿ. ಫಸ್ಟ್ 8 ಮ್ಯಾಚಸಲ್ಲಿ ಒಂದೇ ಮ್ಯಾಚ್ ವಿನ್ ಆಗಿ ಲಾಸ್ಟ್ 6 ಮ್ಯಾಚಸ್ ಕಂಟಿನ್ಯೂಸ್ ವಿನ್ ಆಗಿದ್ದೀವಿ. ಇನ್ನು 3 ಮ್ಯಾಚ್ ವಿನ್ ಆಗೋದು ದೊಡ್ಡ. RCB ಗೆದ್ದದ್ದು ಇದರ ದೈವೇಚ್ಛೆನೂ ಇದೆ. ಮಳೆ ಬಂತು, ಮೊದಲಿಗೆ ಮಳೆ ಬಂದರೆ ಶುಭ ಸಂದೇಶ, ಆ ಥರನೇ RCB ಬಂದು ವಿನ್ ಆಯಿತು. ಮ್ಯಾಚ್ ಖುಷಿಯಾಗಿದೆ, ಒಳ್ಳೆ ಆಡಿದ್ದಾರೆ. ಒಂದು ಈಗ ನೋಡುವಾಗ ಒಂದು ಟೀಮ್ ಥರ ಆಡ್ತಿದ್ದಾರೆ. ಅದೇ ಒಂದು ನಮಗೆ ಪ್ಲಸ್ ಪಾಯಿಂಟ್ ಅಂತ ಅನಿಸ್ತಾ ಇದೆ. ನಮ್ಮ ಹೋಪ್ ಅದೇ RCB ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇರಲಿ, ಫೈನಲ್ ವಿನ್ ಆಗಿ ಬರಲಿ. ಈ ಸಲ ಕಪ್ ನಮ್ಮದೇ. ತುಂಬ ಚೆನ್ನಾಗಿತ್ತು. ಲಾಸ್ಟ್ ಅಂತೂ ಫೈನಲ್ ತುಂಬ ಥ್ರಿಲ್ಲಿಂಗ್ ಆಗಿತ್ತು. ಆದರೆ ನಮ್ಮದು RCB ಗೆದ್ದಿದ್ದು ಖುಷಿ ಆಯಿತು. ಮಾತ್ರ ಲಾಸ್ಟ್ ಅಂತೂ ತುಂಬ ಚೆನ್ನಾಗಿ ಎಲ್ರಿಗೂ ಒಳ್ಳೆ ಕಿಕ್ ಸಿಕ್ತು. ಎಲ್ಲರಿಗೂ ತುಂಬ ಚೆನ್ನಾಗಿತ್ತು. ಹಾಂ ಹೌದು, ಹೊಸ ಅಧ್ಯಾಯಕ್ಕೆ ನಿಜವಲ್ಲೂ ಅರ್ಥ ಸಿಕ್ತು. ಆಮೇಲೆ ತುಂಬ ಖುಷಿ ಆಯಿತು ನಮ್ಮ ವಿನ್ ಆಗಿ. ಅದೇ ಅದನ್ನು ವಿನ್ ಆಗ್ತಾರೆ ಅಂತ ಕಾನ್ಫಿಡೆನ್ಸ್ ಇದೆ. 100% ವಿನ್ ಆಗ್ತಾರೆ. ಕೊಹ್ಲಿ ತುಂಬ ಚೆನ್ನಾಗಿ ಆಡಿದ್ರು, ಎಲ್ಲ ಚೆನ್ನಾಗಿ ಆಡಿದ್ರು. ಬಟ್ ವಿನ್ ಆಗಿದ್ದು ತುಂಬ ಖುಷಿ ಆಯಿತು. ನೆನ್ನೆ ಮ್ಯಾಚ್ ತುಂಬ ಎಕ್ಸೈಟಿಂಗ್ ಆಗಿತ್ತು. ಲೈಕ್ ವಿರಾಟ್ ಕೊಹ್ಲಿ ಹೇಳ್ದಂಗೆ 1% ಚಾನ್ಸ್ ಇದ್ದಾಗಿಂದ ದೇ ಗಾಟ್ ಇಟ್ ಇನ್ ಟು ದ ಪ್ಲೇ ಆಫ್. ಸೊ ಅಷ್ಟೇ ಹೇಳಕ್ಕೆ ಬಯಸ್ತೀನಿ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ದ ಫೈನಲ್ಸ್. ಐ ಥಿಂಕ್ ಇದು 16 years ಆಫ್ ಹಾರ್ಡ್ ವರ್ಕ್ ವಿಚ್ ದೇ ಆರ್ ಸ್ಟಿಲ್ ಪೇಯಿಂಗ್. ಪ್ರಾಬಬ್ಲಿ ನೆಕ್ಸ್ಟು ಒಂದು ಫೈನಲ್ಸಲ್ಲಿ ವಿ ಮೈಟ್ ನೋ ಲೈಕ್ ವಿಲ್ ವಿನ್ ದಿಸ್ ಆರ್ ನಾಟ್. ಬಟ್ ಎನಿ ಹೌ ಒನ್ಸ್ ಅನ್ RCB ಫ್ಯಾನ್, ಆಲ್ವೇಸ್ ಅನ್ RCB ಫ್ಯಾನ್. ಮುಂಚೆಯಿಂದನೂ ಅದೊಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಇಟ್ಕೊಂಡು ಮುಂದೆ ಬಂದಿದ್ದಾರೆ. ಸೊ ಐ ಥಿಂಕ್ ಅದು ನೆನ್ನೆ ಹೆಲ್ಪ್ ಆಗಿದೆ. ಆ ಪಾಸಿಟಿವ್ ಆ್ಯಟಿಟ್ಯೂಡ್ ನೆನ್ನೆ ಹೆಲ್ಪ್ ಆಗಿದೆ. ಎಷ್ಟೇ ಸೋತ್ರೂ ಒಂದು ಆ ಆ್ಯಟಿಟ್ಯೂಡ್ ವಾಸ್ ಇಂಪಾರ್ಟೆಂಟ್. ಇದೇ ಆ್ಯಟಿಟ್ಯೂಡಿಂದ ಮುಂದೆ ಹೋದರೆ ಕಪ್ ಗೆಲ್ಲೋ ಚಾನ್ಸಸ್ ಇದೆ. ಹುಡುಗಿರು ಆಲ್ರೆಡಿ ಗೆದ್ದುಕೊಟ್ಟಿದ್ದಾರೆ, ಹುಡುಗರು ಗೆಲ್ಲೋ ಚಾನ್ಸಸ್ ಇದೆ. ನೋಡಿ, ಫುಲ್ ಅದೇ 18 ಡಿಫ್ರೆನ್ಸಿಗೆ ಕಾಯ್ತಾ ಇದ್ವಿ. ಸರಿ ಹೋಯ್ತಲ್ಲ. ಲಾಸ್ಟ್ ಔಟ್ ಆಗಿದ್ದು ಹ್ಯಾಪಿ ಆಯಿತು. ಚೆನ್ನಾಗಿತ್ತು ಮ್ಯಾಚ್. ಆಲ್ ದಿ ಬೆಸ್ಟ್. ಸೋತ್ ಬಿಡ್ತಾರೆ ಅಂತ ಭಯ ಆಗಿರಲಿಲ್ಲ, ಬಟ್ ಅದು ಡಿಫ್ರೆನ್ಸ್ ಇರಲ್ಲ ಅಂತ ಭಯ ಆಗಿತ್ತು. ಸ್ಟಾರ್ಟಿಂಗ್ ತುಂಬಾ ಟೆನ್ಷನ್ ಆಗಿತ್ತು. ಹಂಗಂದರೆ ಫುಲ್ ಬಾಟಮಲ್ಲಿ ಇದ್ದಿದ್ದು, ಬರ್ತಾರೋ ಇಲ್ವೋ, ಸೋಲ್ತೀವಿ ಅಂತಲೇ ಇದ್ದಿದ್ದು. ಬಟ್ ಫೈನಲಿ ಅದು ಧೋನಿ ಆಪೋಸಿಟ್ ಆಗಿದ್ದಿದ್ದು. ಸೊ ಅವ್ರು ಸ್ಟ್ರಾಂಗು. ಸೊ RCB ಗೆಲ್ತಾರೋ ಇಲ್ವೋ ಅಂತ ಫುಲ್ ಬಾಟಮಿಂದ ಟಾಪಲ್ಲಿ ಬಂದಿದ್ದು ಒಂಥರ ಸಸ್ಪೆನ್ಸೆ. ಬಟ್ ಇಟ್ ವಾಸ್ ವೆರಿ ಗುಡ್. ಹಂಗಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಮ್ಯಾಚು. ತುಂಬ ಖುಷಿ ಆಯಿತು. ಫೈನಲಿ ವಿನ್ ಆದ್ವಿ ನಮ್ಮ ಕರ್ನಾಟಕದಲ್ಲಿ, ಬ್ಯಾಂಗ್ಳೂರಲ್ಲಿ ಸ್ಪೆಷಲಿ ಆಡಿದ್ದಕ್ಕೆ ತುಂಬ ಖುಷಿ ಆಯಿತು. ಬರೀ ಅಷ್ಟೇ ನಾವು ಫ್ಯಾನ್ ಅಷ್ಟೇ. RCB ಬೆಂಗಳೂರವ್ರು, ಅದಕ್ಕೆ ಪರವಾಗಿಲ್ಲ. ಆದರೆ ನಾವೇ RCB ಫ್ಯಾನ್ ಮಾಡ್ತೀವಿ. ಚೆನ್ನಾಗಿ ಆಡಿದ್ರು.